ಸಿನಿಮಾ ಆಸಕ್ತಿ ಹೇಗೆ ಬಂತು ಅನ್ನೋದು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನೀವು ನಮ್ಮ ಟೈಗರ್ ಅವರ ಅಭಿಮಾನಿಯಾಗಿ ಬಹಳಷ್ಟು ವರ್ಷಗಳಿಂದ ಅವರ ಜೊತೆಯಲ್ಲಿ ಇದ್ರಿ ಅನ್ನೋದು ಗೊತ್ತಿದೆ ನನಗೆ. ಸಿನಿಮಾ ಆಸಕ್ತಿ ಹೇಗೆ ಬಂತು? ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾದವರು ಇದ್ದಾರಾ? ಏನು ಕತೆ? ರಾಜಕೀಯಕ್ಕೂ ಸಿನಿಮಾಗೂ ಹೇಗೆ ನಂಟು ಅಂತ? ನಂಟಂತ ಏನಿಲ್ಲ, ಇದು ನಂದು 12 years ಕನಸು. ಚಿಕ್ಕದ್ರಿಂದ ಒಂದು ಎಲ್ರಿಗೂ ಒಂದು ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಬರೋಷ್ಟರಲ್ಲಿ ಒಂದು 3-4 ಆಸೆಗಳು ಚೇಂಜ್ ಆಗಿಬಿಡುತ್ತೆ. ಪೊಲೀಸ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, 4th ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಒಂದೇ ಆಸೆ ಇದ್ದಿತ್ತು, ಸಿನಿಮಾಗೆ ಬರಬೇಕು ಅಂತ. ನಾನು ಹೇಳಿದ್ದೆ ಬಂಡವಾಳ ಹಾಕಕ್ಕೆ ರೆಡಿ ಇಲ್ಲ ಅಂದರೆ ನಾನು ಲೈಟ್ ಬಾಯ್ ಆದರೂ ಸೇರ್ಕೊಂಡ್ಬಿಡ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ. ಥ್ಯಾಂಕ್ ಯು. ಟೈಗರ್ಗೆ ಯಾಕೆ ಮಾಡಬೇಕು ಅಂದರೆ ಅವ್ರಿಗಿರೋ ಆ ವ್ಯಕ್ತಿತ್ವಕ್ಕಾಗಲಿ ಫಸ್ಟು ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು. ಫಸ್ಟ್ ಅವ್ರಿಗೆ ಮಾಡ್ಬಿಟ್ಟು ಒಂದಿಷ್ಟೆಲ್ಲ ಪ್ಲ್ಯಾನ್ ಆಗಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಅಷ್ಟೇ. ನಾನು ಪದ್ಮಾವತಿ ಅವ್ರ ಜೊತೆ ಮಾತಾಡಲೇಬೇಕು. ಮಕ್ಕಳನ್ನು ನೋಡಿದಾಗ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ. ನನ್ನ ಹತ್ರ ಆಗಲೇ ಮಾತನಾಡ್ತಾ ನಮ್ಮ ಟೈಗರ್ ಅವರು ಹೇಳ್ತಾ ಇದ್ರು, ಹಮ್ಮು ಬೆಮ್ಮಿ ಇರೋದಿಲ್ಲ. ಈಗ ಜನರಲಿ ಈ ವಯಸ್ಸಿನ ಹುಡುಗರು ಅಂತ ಬಂದಾಗ ಒಂದು ಸ್ವಲ್ಪ ಶೋಕಿ ಮಾಡೋಣ, ಬಾ ಆ ಕಾರ್ ಎತ್ತಾಕೊಂಡು ಹೋಗೋಣ, ಇನ್ನೊಂದಂತ ಹೇಳ್ತಿರ್ತಾರೆ. ಆದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮನೆಗೆ ಹೋಗಬೇಕಾದ್ರೆ ಕಳೆದ 4-5 ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಓಕೆ ಅಂತ ಮಾತಾಡ್ಸೋದಾಗಿರಲಿ, ಆ ಡೌನ್ ಟು ಅರ್ತ್ ಮಗ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ಥರ ಲೈಟ್ ಬಾಯ್ ಆದರೂ ಆಗ್ತೀನಿ, ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಹೇಗೆ ತೊಗೊಂಡ್ರಿ ಇದನ್ನು ಅಮ್ಮ ಆಗಿ? ಸತ್ಯ ಹೇಳಬೇಕು ಅಂದರೆ ತುಂಬ ರಾಶ್ ಆಗಿದ್ದೆ. ಬಟ್ ನನಗಿಷ್ಟನೂ ಕೂಡ ಇರಲಿಲ್ಲ. ನನಗೆ ಪದೇ ಪದೇ ಬಂದು ಅವರು ಕೇಳಿಕೊಂಡು ಯಾವಾಗಲೂ ಹೇಳ್ತಾ ಇರೋನು, ನನ್ನ ಆಸೆನೇ ಬೇರೆ ಇತ್ತು. ಬಟ್ ನಾನು ಅವನು ಸಾರಿ ಅಷ್ಟು ಚೆನ್ನಾಗಿಲ್ಲ ನಾನು, ನೀವು ಮುಂದೆ ನೋಡಿ ಡೈರೆಕ್ಟ್ ಅವನು ಚಿಕ್ಕದ್ರಿಂದನೂ ಸಾರಿ ಅಲ್ಲಿದ್ದಾರೆ ನೋಡಿ, ಅಲ್ಲಿ 20 ಶಮೀರ ಇದ್ದಾರೆ. ಚಿಕ್ಕದ್ರಿಂದನೂ ಅವನು ನನ್ನನ್ನು ಯಾವಾಗಲೂ ಕೇಳ್ಕೊಂಡೇ ಬರ್ತಾ ಇದ್ದ. ನಾನು ಇದನ್ನೇ ನಾನು ಮುಂದುವರಿಸ್ಬೇಕು, ನನಗೆ ಫಿಲಮ್ ಅಂದರೆ ತುಂಬ ಇಷ್ಟ, ನನ್ನನ್ನು ಇದನ್ನೆಲ್ಲೇ ನಾನು ಯಶಸ್ಸು ಕಾಣಬೇಕು ಅಂತ ಹೇಳ್ತಿದ್ದ. ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ. ಏಕೆ ಅಂದರೆ ಅವ್ರು ಇನ್ನೂ ಬಿಗಿನಿಂಗ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರನ್ನೂ ಇಷ್ಟಪಡಲ್ಲ. ಬಟ್ ನೀನು ಎಜುಕೇಷನ್ನು ಮುಂದುವರಿಸು, ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ತುಂಬ ಹೊಡೆದಿದ್ದೀನಿ, ಬೋದಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಏಕೆಂದರೆ ನನ್ನ ಕನಸು ಅದಾಗಿರಲಿಲ್ಲ. ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು. ಅದಕ್ಕೂ ಅವನು ಒಪ್ಕೊಂಡ. ಆಯಿತು, ನಾನು ಮೆಡಿಕಲ್ ಮಾಡಿದ ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತಿ ಅನ್ನೋದೊಂದು ಕೂಡ ಕ್ವಶನ್ನ ನನಗೆ ಹಾಕ್ತಾ. ಆವಾಗ ಆಯಿತು, ನೀನು ಫಸ್ಟ್ ಅದನ್ನು ಮುಗಿಸು, ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ. ಏಕೆಂದರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡ್ನಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ. ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ, ಕೂರಬೇಕಾಗ್ಲಿ, ತಿನ್ನಬೇಕಾಗ್ಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು. ನನಗೇನು ಹೇಳಿ, ನೀವೇನು ಹೇಳಿ, ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು, ಸುಮಾರು ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ. ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ, ಎಷ್ಟೋ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ನೋವಿದೆ. ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ಹೋಗೋದು, ನಿಲ್ಲೋದು, ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸ್ಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು, ತುಂಬ ಅವ್ರನ್ನ ನೋಡೋದು, ಮಾತಾಡ್ಸೋದು. ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ, ಇವನು ಈ ಥರದಲ್ಲಿ ಬೆಳೆದಿದ್ದಾನೆ, ಇವನು ಹಿಂಗಿದ್ದಾನೆ ಏನು ಅಂತ. ಯಾರು ಈ ಹುಡುಗ ಈ ಥರ ಬಂತಾನೆ, ಈ ಥರ ಮಾತಾಡಿಸ್ತಾನೆ, ಈ ಥರ ಹೋಗ್ತಾನೆ, ಅದು ಅವ್ರಿಗೂ ಅದು ಕಾಡ್ತಿತ್ತು. ಮತ್ತು ಅವನೇನೆ ಎಲ್ಲರ ಪ್ರೀತಿನ ಗೆದ್ದ, ಎಲ್ಲರ ವಿಶ್ವಾಸನ ಗೆದ್ದ. ನಿಜವಾಗ್ಲೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ, ಏಕೆಂದರೆ ಇವತ್ತು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು. ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನೂ ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಸಾಧಿಸಿದ್ದಾನೆ, ಇನ್ನೂ ಸಾಧಿಸೋದು ಬೇಜಾನಿದೆ. ಬಟ್ ಇದುವರೆಗೂ ನಾನು ಈ ಮಟ್ಟಕ್ಕೆ ಇಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಒಂದು ಖುಷಿ ಇದೆ. ಆಲ್ ದ ಬೆಸ್ಟ್ ಮಗನೇ, ಇನ್ನೂ ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಾನು ಹಾರೈಸ್ತೀನಿ. ಸೋ ಸ್ವೀಟ್, ಎಷ್ಟೊಳ್ಳೆ ಸ್ವೀಟ್ ಟಾರ್ಚರ್ ಕೊಟ್ಟಿದ್ದೀರಾ ನೋಡಿ ನೀವು. ಶ್ರೇಯಸ್ ಅವರೇ,
ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ, ಎಷ್ಟೋ ವರ್ಷಗಳ ಕನಸು. 4ನೇ ಕ್ಲಾಸಲ್ಲಿ ನನಗೆ ಕಪ್ಪೆ ಕರ ತೊಂಡೆಕಾಯಿ ಬೆಂಡೆಕಾಯಿ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ನೀವು ನೋಡಿದ್ರೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಕನಸನ್ನು ಕಂಡಿದ್ರಿ. ನಿಮ್ಮ ಮೊದಲನೇ ಸಿನಿಮಾ ಟೈಗರ್ ಅವ್ರ ಜೊತೆಗೆ ಅವರ 25ನೇ ಸಿನಿಮಾ ಬಲರಾಮನ ದಿನಗಳು ನಿಮ್ಗೆ ಎಷ್ಟು ವಿಶೇಷ ಅಂತ? ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇವಾಗ ಫ್ಲ್ಯಾಶ್ ಆಯ್ತು ನನಗೊಂದು. ಎಲ್ಲ ಥರದ ಕನಸಿತ್ತು, ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಆ ಜನಗಳು ಕೊಡೋ ಪ್ರೀತಿಗೆ ನಾವು ಸೋಲಕ್ಕಾಗಲ್ಲ. ಟೈಗರ್ ಜೊತೆ ನಾನು ಸುಮಾರು ಕಡೆ ಎಲ್ಲ ಕರ್ನಾಟಕದ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದಿತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ನಾವೇನೂ ಅಲ್ಲ, ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರಿಗೆ ತೊಗೊಂಬರ್ತೀವಿ ಅಷ್ಟೇ, ಬಟ್ ಅವರು ಜೋಬಿಂದ ತೆಗೆದು ದುಡ್ಡು ಹಾಕಿ ಸಾಕೋದು. ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು, ಅದಕ್ಕೆ ನಾವು ಸರಿಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಮೇನ್ ರೀಸನ್ನು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗಳಿಸೋಕ್ಕೆ. ದುಡ್ಡು ಮಾಡೋಕ್ಕಂತೂ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ಯಾಕೆಂದರೆ ದುಡ್ಡು ಮಾಡೋದಾಗೆ ನಾನು ಬೇರೆ ಕಡೆನೇ ಮಾಡ್ತಾ ಇದ್ದೆ, ಅದು ನನಗೆ ಅವಶ್ಯಕತೆ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸೋಕ್ಕೆ ಅಷ್ಟೇ ಬಂದಿರೋದು ನಾನು. ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಿಲ್ಲದಲ್ಲ 25th ಫಿಲಮ್ ಆಗಿದೆ ನಮ್ಮದು. ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ದೆ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ 25th ಸಿನಿಮಾಗೆ ಬಂತು ಬಲರಾಮ. ತುಂಬ ಒಂದಿಷ್ಟಿದೆ ಹೇಳೋದು. ಫಸ್ಟು ಕಂಟೆಂಟ್ ಏನಿದೆ, ಬಿಗ್ ಅನೌನ್ಸ್ಮೆಂಟ್ ಬರಲಿ, ಆಮೇಲೆ ಮಾತಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿಮ್ಮಿಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಶ್ರೇಯಸ್ ಅವರೇ, ಜನಗಳ ಪ್ರೀತಿ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಜನರ ಪ್ರೀತಿಯ ಜೊತೆಗೆ ನಿರ್ಮಾಣ ಮಾಡಿದ್ರೆ ಏನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ? ಅದು ಮೈಕಲ್ಲೇ ಸದ್ಯಕ್ಕಿಲ್ಲ, ಆಮೇಲೆ ರೆಡಿಯಾಗಿ ಬರ್ತೀವಿ. ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್ನ 2ನೇ ಸಿನಿಮಾ ನಿಮ್ದಲ್ವಾ ಹಂಗಾದ್ರೆ? ಇಲ್ಲ ಸದ್ಯಕ್ಕೆ ನಮ್ದೇನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶಿಪ್ ಒಳಗಡೆ ಇರುವಂತಹ ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನು ಕರೆಯುವಂತಹ ಸಮಯ ಇದು. ನಮ್ಮ ನಿರ್ದೇಶಕರ 10ನೆಯ ಸಿನಿಮಾ. ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಹೊಸತನ, ವಿಭಿನ್ನ ಪ್ರಯತ್ನಗಳ ಜೊತೆಗೂಡಿ ಬಂದು ಕನ್ನಡದ ಪ್ರೇಕ್ಷಕರನ್ನ ಮನರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ KM ಚೈತನ್ಯ ಸರ್ ಆನ್ ಸ್ಟೇಜ್ ಪ್ಲೀಸ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಚೈತನ್ಯ ಸರ್, ಜನರಲಿ ನಾವು ನನಗೆ ಆ ದಿನ ಆಗ್ಬರಲ್ಲ, ನನಗೆ ಈ ದಿನ ಆಗ್ಬರಲ್ಲ ಅಂತ ಹೇಳ್ತಾ ಇರ್ತೀವಿ. ನಿಮಗೆ ಆ ದಿನಗಳು ಆಗ್ಬಿತ್ತು, ಈಗ ಬಲರಾಮನ ದಿನಗಳು ಆಗ್ಬರ್ತಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ಏನು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆನ್ತಟ್ಟ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರನ್ನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ಮೂಲಕ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಕತೆ ಹೇಳಿದಾಗ ಆಗುತ್ತೆ ಅಂತ ಅನಿಸ್ತು. ಆದ್ದರಿಂದ ಈ ಸಿನಿಮಾನ ನಾವು ಕೈಗೊಂಡಿದ್ದೀವಿ. ಇದು ಒಂದು ಕಾಲ್ಪನಿಕ ಕಥೆ. ಇದು ಯಾವುದೇ ನಿಜ ಜೀವನದ ಜನರ ಮೇಲೆ ಆಧರಿಸಿದ ಚಿತ್ರ ಅಲ್ಲ. ಆದರೆ ಭಾರತದ ಭೂಗತ ಜಗತ್ತಿನ ಅನೇಕ ಸನ್ನಿವೇಶಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ. ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. ಆ ಒಂದು ಅವಕಾಶ ಈಗ ಈ ಸಿನಿಮಾ ಮೂಲಕ ಆಯಿತು. ಶ್ರೇಯಸ್ ಪದ್ಮಾವತಿ ಮೇಡಮ್ ಮೂಲಕ ನಾನು ಟೈಗರ್ ಅವ್ರ ಜೊತೆ ಈ ಸಿನಿಮಾ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಅದು ಅವರ 25ನೇ ಚಿತ್ರ ಅನ್ನೋದು ನನಗೂ ಇನ್ನೂ ವಿಶೇಷವಾದ ಸಂಗತಿ. ಇನ್ನು ಈ ಕಾರ್ಯಕ್ರಮ ಹೋಗ್ತಾ ಹೆಚ್ಚು ಇದ್ರ ಬಗ್ಗೆ ಹಂಚ್ಕೊಳ್ತೀವಿ. ಖಂಡಿತವಾಗಿಯೂ ನಮ್ಮ ಕನ್ನಡ ಚಿತ್ರರಂಗ ಈಗಷ್ಟೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲ ವಿಶ್ವದಾದ್ಯಂತ ಪ್ರೀತಿಯನ್ನು ಪಡೆದಿರುವಂತಹ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ಬಲರಾಮನ ದಿನಗಳು ಸಿನಿಮಾಗಾಗಿ ಮತ್ತಷ್ಟು ಪ್ರೀತಿಯನ್ನು ಕೊಡೋದಕ್ಕೆ ಒಂದೇ ಒಂದು ಸುಳಿವನ್ನು ಕೊಡಬಲ್ಲೆ ಇವರು. ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಇಂಡಿಯನ್ ಸಿನಿಮಾ.
ಯಾರವರು, ಎಲ್ಲಿಂದ ಬಂದರು, ಇಷ್ಟು ವರ್ಷ ಏನು ಮಾಡ್ತಿದ್ರು, ಅವರನ್ನು ಪ್ರೀತಿಯಿಂದ ಇದೀಗ ಬರಮಾಡಿಕೊಳ್ಬೇಕು ಅಂತ ಹೇಳಿ ಅವ್ರನ್ನ ತೆಲುಗು, ತಮಿಳು, ಮಲಯಾಳಂ ಜೊತೆಗೆ ಇದೀಗ ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾಗೆ ಆಹ್ವಾನಿಸಿರುವಂತಹ ನಮ್ಮ ನಿರ್ಮಾಪಕರಾಗಿರುವ ಶ್ರೇಯಸ್ ಅವರೇ ವೆಲ್ಕಮ್ ಮಾಡಬೇಕು ಅನ್ನೋದು ನನ್ನ ಆಸೆ. ಶ್ರೇಯಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಬಲರಾಮನ ದಿನಗಳು ಸಿನಿಮಾದ ಜೊತೆಗೆ ಮ್ಯೂಸಿಕಲ್ಲಿ ಹಿಟ್ ಅನ್ನೋದು ಈಗಲೇ ಕನ್ಫರ್ಮ್ ಆಗ್ತಿದೆ ಅನ್ನಿಸ್ತಿದೆ. ನಿಮ್ಗಳಿಗೆ ಇಷ್ಟ ಆಯ್ತಾ? ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ರೀಚ್ ಆದವ ಅನ್ನೋದು ನನ್ನ ಫಸ್ಟ್ ಕ್ವಶನ್. ಥ್ಯಾಂಕ್ ಯು. ನಾನು ಒಬ್ಬನಿಂದ ಬಲ ಸಿಕ್ಕಿದ್ದಲ್ಲ, ಬಲರಾಮ ಟೀಮ್ಗೆ ನನ್ನ ಇಬ್ಬರು ವ್ಯಕ್ತಿಗಳು ಮೇನ್ ಬೇಕೇ ಬೇಕು, ಟೈಗರ್ ಹಾಗೂ ಚೈತನ್ಯ ಸರ್. ನಾವು 3 ಜನ ನಿಂತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ಸರ್ ಬನ್ನಿ. ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾಗಿರುವ KM ಚೈತನ್ಯ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಮುಂದೆ ಮಾತಾಡ್ತೀನಿ, ಆದರೆ ಇವತ್ತು ನನ್ನದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಮೊದಲನೇದಾಗಿ ನಾನು ನಮ್ಮ ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅಂಥ ಪ್ರತಿಭೆನ, ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದಮೇಲೆ ಅವ್ರು ಮಾಡ್ತಿರೋದೇ ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲ ಕನ್ನಡಿಗರು ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತ ಕೇಳೋಣ. ದ ಒನ್ ಅಂಡ್ ಓನ್ಲಿ ಸಂತೋಷ್ ನಾರಾಯಣನ್. ಸಂತೋಷ್ ನಾರಾಯಣನ್ ಸರ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹಾರ್ಟ್ಲಿ ವೆಲ್ಕಮ್ ಸರ್. ನಿಮಗೆ ಯಾವ ಸೂಪರ್ ಹಿಟ್ ಸಾಂಗ್ಸ್ ನೋಡಿದ್ರು ಅಲ್ಲಿ ನಮ್ಮ ಸಂತೋಷ್ ನಾರಾಯಣನ್ ಸರ್ ನೇಮ್ ಇರುತ್ತೆ. ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರ್ನಾಟಕ. ಇದು ನಮ್ಮ ಬಲರಾಮನ ದಿನಗಳು ಸಿನಿಮಾದ ಎಲ್ಲ ಶಕ್ತಿಗಳು ದಯವಿಟ್ಟು ಇಲ್ಲೇ ಇರಬೇಕು. ಓಕೆ ಸರ್, ಪಟಾಕಿ ಸೌಂಡ್ ಈಗಷ್ಟೇ ಮುಗೀತು, ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ಇನ್ನೇನಿದ್ರು ನಿಮ್ಮ ಮ್ಯೂಸಿಕ್ ಮೂಲಕ ಕರ್ನಾಟಕದಲ್ಲಿ ಪಟಾಕಿ ಸುರಿಮಳೆ ಬಲರಾಮನ ದಿನಗಳಲ್ಲಿ ಸ್ಟಾರ್ಟ್ ಆಗಲಿ ಅನ್ನೋದು ನಮ್ಮ ಆಸೆ. ಪ್ಲೀಸ್. Thank you. Usually this is my job to to elevate the scene or what was happening on screen, and I'm very honored and humbled by the so much love that you have shown, and I cannot forget this. I'll keep remembering this 2 minutes of non-stop action here. Thank you so much. My mom was she was from a very economically very poor background, and she was raised by her neighbor who didn't have a child of her own, and they raised her as their own child. And the neighbor lady was a Kannadiga, and she raised my mom, and my mom speaks great Kannada, and she next event ಗೆ please bring her sir. And I'm very, very grateful, and it's all the love that my mom received from this family that was so close, and it literally I'm standing before you because of the support that my mom received when she was young, and I'm so grateful for that. And also one of my earliest works was in Kannada films. I was a programmer. I worked with Raghu Dikshit here, and it's an honor, and I'm so grateful that I've got this opportunity to work with Chaitanya and Mr. Vinod, and Adinagalu was amazing, and it's for us Tamil audience, it's one of the cult classics of gangster movies, I would say, if I can call that. And I'm a big fan of Ilayaraja sir, and I consider him as my musical father, and I'm so grateful that I've got this opportunity. I would like to thank him also, and I would love to thank you for the amazing love that you've given us, the audiences. You've followed my music and in general Tamil music a lot, and you have been so inspiring to us, and the way you've celebrated some songs and some like music of example Vada Chennai and so on.
it is so nice to and overwhelming to receive such love from all of you. And we'll be putting our heart and soul into this film, and we have the team is all pumped up, especially after what all we've been doing recently, and we have an amazing musical team, and we are so ready to blast away on Chaitanya's next and Mr. Vinod's next. This is going to be from the looks of it, it feels like an epic film, and you've been killing it in Kannada, and it's so inspiring. You've been literally doing movies that are connecting to the wider audience across the world, and congratulations to the entire film industry of Kannada that's rocking the world now. I'm so happy, and I think I was destined to do this film. This will be my 51st film. I would probably restart the counter, and this becomes my first film, hopefully. And I want to do a lot of work on this film, and because of the love that you've given for some of the music that we have created in the last 10 years, it gives me a lot of freedom, basically. And the team is amazing. I've had literally all kinds of conversations, and I think I'll be totally independent when I work on this film, which is amazing. And all thanks to the production, the director and the hero and all the cast and crew. We have an amazing cast and crew, and I think it's great times for Indian cinema. And thank you all. I've never spoken about Kalki on any stage because it's my first stage post Kalki release, because I've been really taking a small break because there was a lot of 3 years of work that went into the film and some other films too. And thank you all so much for the love you have given for Kalki, and I'm so honored to have worked with such legends of cinema. And also incidentally today my latest film Varai got released, and please go watch the film. And I think it's a defining moment for cinema in general, not just Tamil or Hindi or Kannada. So, and I'm so happy that this is happening today. I think my mom's blessings and Kaya Pati, who I call her, she raised my mom as literally a Kannadiga, and that's also one of the reasons I'm standing, and I'm so grateful for that. Hopefully we will have an amazing time with the album, and we are very particular with what we want in the album, and even the sounds and all the instruments, and which era it should I don't know what I can reveal right now, but which era it should depict. So I think I'm doing my first film all over again, and cannot wait to win your love again, all over again. And hopefully we'll meet soon. I think this probably will be my longest speech of my life, but sorry. Thank you. ಟೈಗರ್ ಅವರಿಂದಲೇ ಮಾತು ಶುರು ಮಾಡೋಣ ಅಂತ ಹೇಳಿ ದಯವಿಟ್ಟು ಸಂತೋಷ್ ನಾರಾಯಣನ್ ಸರ್ ಬಂದಿದ್ದಾರೆ. ಕಲ್ಟ್ ಗ್ಯಾಂಗ್ಸ್ಟರ್ನ ಯಾವುದೇ ಬ್ಯಾಕ್ಗ್ರೌಂಡ್ BGM ತೆಗೆದು ನೋಡಿದ್ರು ಅವ್ರು ಇರ್ತಾರೆ ಅಲ್ಲಿ. ಸೊ ನಿಮ್ಮ 25ನೇ ಸಿನಿಮಾ ನಿಮಗೆ ಎಷ್ಟು ಖುಷಿ ಆಗ್ತದೆ ಸರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇಯ್ನ್ ರೀಸನ್ನ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡೋಷ್ಟು, ಮತ್ತಷ್ಟು ಬಲ ನೀಡೋಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು
ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಾದೇವ ಸಿನಿಮಾ ಡೈರೆಕ್ಟ್ರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು, ಪದ್ಮಮ್ಮ ಅವ್ರ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ VTನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರ್ಲಿಲ್ಲ, ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸು ಆಕಾಶ್ ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗಲಿ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳಪ್ಪ. ಯಾಕಂದರೆ ಎಷ್ಟೊಂದು ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ 3 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತೇನೇ ಫೋಟೋ ಇವತ್ತೇನೇ ನೋಡಿದ್ರು ಅವರಿಂದನೇ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗಲೂ ಹೇಳ್ತಿರ್ತೀನಿ, ಸೊ ಪಾಪ ಆ ಹುಡುಗ ಏನು ಬರಬೇಕು ಏನು ಎಲ್ಲ ಅವನು ಭಾಳಷ್ಟು ಕಷ್ಟಪಟ್ಟಿದ್ದೇನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ, ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆ್ಯಂಡ್ ಚೇತನ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರಲ್ಲಿದ್ದಾರೆ, ಥ್ಯಾಂಕ್ ಯು ಮಹೇಶ್ ಸರ್. ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು PR ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟು ವೇದಿಕೆ, ಇನ್ನು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ. ಬಟ್ ಒಡಚೆನ್ನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ, ಒಂದು ಶಾರ್ಟ್ಸಲ್ಲಾಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚೆನ್ನ ಇದೆ. ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ. ಸೊ ಪ್ಲೇ ಮಾಡಿ, ಒಂದೇ ನಿಮಿಷ. ಸೊ ಈ ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗಲಿ, ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವರಾಗಲಿ, ಚೈತನ್ಯ ಸರ್ ಅವರಾಗಲಿ, ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಒಂದು ಕಲ್ಟ್ ಸಿನಿಮಾ ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು. ಬಟ್ ಚೈತನ್ಯ ಅವರಾಗಲಿ ಆ್ಯಂಡ್ ಶ್ರೇಯಸ್ ಅವರಲ್ಲಾಗಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಏನಕ್ಕೆ ಅಂದರೆ, ಒಬ್ಬರು ಮಹಾನ್ ಕಲಾವಿದರು, ಇವರನ್ನು ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಭಾಳಷ್ಟು ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಅಂದರೆ, ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡ್ಸಿದ್ವಿ. ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು. ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು. ಓಕೆ, ನಾನು ಬೇರೆ ಥರದ್ದೇ ಒಂದಿದೆ, ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ, ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟರು. ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ, ನಾನು ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗಿದೆ, ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ, ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂತೋಷ್ ನಾರಾಯಣನ್ ಸರ್ ಅವರ ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೈಕ್ ಕೊಡಬೇಕು ದಯವಿಟ್ಟು. ಎಸ್, ಕೀರ್ತಿ. Check. Sir, hi sir. Kirti here from Vistara News. Firstly, heartily congratulations and welcome to you, sir. What inspired you to venture into the Kannada film industry? And in addition, who is your favorite Kannada music director? And what makes you to stand out of their composition? One of my main inspirations is my mom. Because she's a
her literature in Kannada is amazing, and I've always had a thought in the back of the mind that I have not done justice to that language by not even learning it. For me, this is like a gift that you've given. So I always wanted to do films in all languages, and it will be an opportunity for me to understand the culture. I'll try and amalgamate as much as possible. When we did Dasra, I knew little or nothing about the folk music of Telangana, but we could really get into the roots of it. I spent a few months, and my research starts with Chaitanya, with the roots of the land, and one of my favorite composer in Kannada, I have two. One is Raghu Dixit. He was my ex-boss, and still he's always the boss. So, and then Ajanish Loknath, and I spoke to him recently. I loved his work in Maharaja, and a lot. I love Ravi Basroor, and I don't make an effort to sound different to anybody. I just react to what I do, and if it's loud, I continue doing it. That's it. So there's no effort to shift anything from anybody. Yeah. So in addition, will you be singing in this film as it is your debut? I don't know if I usually sing all the songs when I compose. Sometimes they retain it. That's how I became a singer. Nobody asked me to sing. So sometimes the movie is shot for 1 or 2 years. Sometimes they just get so used to it that even when a good singer comes and sings it, they'll be like, oh, it's not working. They probably don't understand that it's actually getting better. But for them, they don't want to change it. So then it became a thing, and now, yeah, I don't know how I became a singer. No. Mr. Santosh, yeah. After Kalki, it is said that you are very expensive. One thing. Second thing, how many tunes you are giving in this cinema actually? Yeah, for me, money should never come in the way of art. So, for example, Varai, the film that released today, I think I spent on the music. So I really don't look at numbers. If the script excites me, and even when I worked on Kalki, I had a long script narration, and then of course I was very, very grateful for the opportunity, but I should be able to deliver. So every film that I work on, irrespective of the size, involves script narration, and there's little or no discussion about the budget. If it excites me, I just work on the film. So I don't want to brand myself as a composer who's charging so much. Of course, when the film is big, they are generous enough to give me more than what I even expect sometimes. So I would like to keep it that way. And the second question was, tunes. Yeah, Mr. Chaitanya has to decide that. I'm ready to. We surrender. How I work is I surrender myself to the film, and it's more or less, I become the voice of the script and the director. So whatever it takes, yeah. I think there'll be quite a few tunes. ನಮ್ಮ ನೇಟಿವಿಟಿಗೆ ಯಾವ ಥರ ಪ್ಯಾಟರ್ನ್ ಇರುತ್ತೆ ಸಾಂಗ್ಸ್ ಅಂತ? Yes, can I answer in English? Yeah. So there are a few songs in this film which will go very rooted, and I want to keep, because he has already established that it's set in the 80s, 90s, so there'll be a lot of rooted sounds that you hear, and there'll be a lot of research going on, and I'm very sure that I'll not let you down with the roots of your land. I'll definitely do justice to it, and we have a great team, and it'll go through a lot of layers of critique, and I want to present your music in the way that you would want to hear it, with my compositions on it. That's the idea. Hopefully you'll deliver. ಚೈತನ್ಯ ಅವರೇ, ಈ ಚಿತ್ರದ ಶೂಟಿಂಗ್ ಎಲ್ಲ ಯಾವಾಗ ಪ್ರಾರಂಭ ಆಗುತ್ತೆ? ಮತ್ತೆ ಆ ದಿನಗಳ ಥರ ಈ ಸಿನಿಮಾಗೆ 2 ಹಾಡು ಅಂತ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬೇಡಿ ಪಾಪ. ಆ ದಿನಗಳಲ್ಲಿ ಯಾವುದೂ ಹಾಡಿರಲಿಲ್ಲ. ಕಡೆಗೆ ಇಳೆಯರಾಜ ಅವರು 2 ಹಾಡು ಹಾಕಿದ್ರು. ಆದರೆ ಈ ಸತಿ ಹಾಡುಗಳು ಇರುತ್ತೆ ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ. ಅದರಿಂದ ಇರುತ್ತೆ. ಇನ್ನೊಂದೇನು ಸರ್ ನಿಮ್ಮ ಪ್ರಶ್ನೆ? ಎಷ್ಟು ಹಾಡುಗಳಿರುತ್ತೆ ಸರ್? ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ಬರು ನಿರ್ದೇಶಕರು ಅವ್ರ ಹತ್ರ ಬಂದು 5 ಹಾಡುಗಳು ಮಾಡಿಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ. ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ 9 ಹಾಡುಗಳನ್ನ ಕೊಟ್ಟಿದ್ರಂತೆ. ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ.
ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರು ಅದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ. 9 ಇರ್ಬೋದು, 10 ಇರ್ಬೋದು, ಅಥವಾ 5 ಇರ್ಬೋದು, ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ, ಏನ್ ನೀವು ಒಡಚೆನ್ನೈದು ನೀವೇನ್ ಕೇಳಿದ್ರಲ್ಲ, ಒಡಚೆನ್ನೈದು ಇವರು ಹೇಳಿದ್ದು ಆಕ್ಚುಲಿ ಅದು ಥೀಮ್ ಅಲ್ಲ, ಆಕ್ಚುಲಿ ಸಾಂಗ್ ಮಾಡಿದ್ರಂತೆ. ಅದನ್ನ ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು. Yes, yeah, it was. ಇವ್ರು ಕೆಲಸ We actually made a song and it turned out to be very bad actually. So I thought, why don't we make this song into a theme, and that became the theme. Yeah. ಸರ್, ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ. ಸಂತೋಷ್ ಸರ್, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ. ಥ್ಯಾಂಕ್ ಯು ಸರ್. ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಇತಿಹಾಸ ಇದೆ. ವಿನೋದ್ ಅವ್ರ 25ನೇ ಸಿನಿಮಾ, ನಿಮ್ಮದು 51ನೇ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್, ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ ಅಂತ? ಲಾಸ್ಟ್ ಒನ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್. ಲಾಸ್ಟ್ I really don't have. I would say I'm literally disconnected from any form of expectation. So I just put my effort, and once the film releases, I'm literally out of it. So I just react to what's happening with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, literally anybody with an internet connection can make a difference in the world. So there's so many people and so many opportunities that are there, and I'm so glad that people have given me such a stage and so much of love and effort. I've never had my hero visit my house twice ever. So Vinod sir has been very kind, and he brought like one big bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it, like how they had a 2 minutes of blast when I was here. No, I'll try and convert that into scores in the film maybe and probably create and because you have set standards, global standards with movies like Kantara, KGF and so on. So I can't wait to start working on this film. ಚೇತನ್ ಸರ್, ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೋತಾ ಇದ್ದಾರಾ? ನೀವೇನಾದರೂ ಅವ್ರ ಸಲಹೆ ಕೊಟ್ಟಿದ್ರಾ? ಹಾಂ ಸರ್, ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆ್ಯಕ್ಟರ್ಸ್ ಜೊತೆ. ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ he would join in first time I'm seeing a hero do that ಅಂತ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫರ್ಟ್, ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು, ಬಹಳ ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂತೋಷ್ ಸರ್, ಎಸ್, ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? ಎಸ್, ಟು ಬಿ ಆನೆಸ್ಟ್ ಐ ವಾಚ್ ಇಟ್ ಆಫ್ಟರ್ I knew it was a huge cult classic, but once I got the first call and before we met, I watched the film. I loved it, and he's doing something else for this, and I'm sure that he'll carry the love and like it'll be amplified in a much bigger sense for this film, hopefully. Thank you. ವಿನೋದ್ ಸರ್, 25ನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ, ಒಂದು ಮೈಲಿಗಲ್ಲು. ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರರಂಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ? ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು
ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವನೋ ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಒಂದು ಈಗ 25ನೇ ಸಿನಿಮಾ ಇದು ಮಾಡಬೇಕು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದಮೇಲೆ ಲಂಕಾಸುರ ಆಗಲಿ, ಅದಾದಮೇಲೆ ಬಲರಾಮನ ದಿನಗಳು, ಈಗ ಯಾವ ಥರ ಆ ದಿನಗಳು ಒಂದು ಛಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ, ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟ್ಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನೋ ಬಿರುದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್. ಕರೆಕ್ಟಾಗಿ ಹೇಳಿದ್ನಾ? ಅಷ್ಟೇ, ಅದೇ ತಾನೇ ಕೇಳಿದ್ರಿ? ಹೌದು ಹೌದು. ಚೈತನ್ಯ ಸರ್, ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿದ್ದೀರಿ. ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕಥೆ ಇರುತ್ತಾ, ಏನಾದ್ರು ಆ ಥರ ಏನಾದ್ರು ಇದೆಯಾ ಅಂತ? ಸರ್, ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ, ಇದು ಬಯೋಪಿಕ್ ಅಲ್ಲ. ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದು ಬರೀ ಕಾಕತಾಳೀಯ ಹೊರತು, ಏಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ. ಆದರೆ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂತೋಷ್ ಸರ್, ಒಂದು ಹಾಡು ಕೇಳಕ್ಕೆ ಎಲ್ಲರಿಗೂ ಆಸೆ. ನಿಮ್ಮ ಧ್ವನಿಯಿಂದ ಒಂದು ಹಾಡು ಹೇಳಿದ್ರೆ somebody told him. ಅವ್ರು ಕೇಳಲಿಲ್ಲ ಅಂದ್ರು ನಾನು ಪಕ್ಕ ಹಾಡ್ಸಿ. I knew it. ಅದು ಆಕ್ಚುಲಿ ಅಭಿಮಾನಿಗಳು ಕೇಳೋದು, ಕೇಳ್ತಿದ್ದಾರೆ. At your own risk. We are ready for that sweet risk actually. Which song? Anything? Water Packet. Oh, thank you. Thank you. When Dhanush sir called me to sing the song, I was like, Rahman sir, such a legend. Do you want me to ruin his glorious career? And they were like, okay, it's okay, you can sing, it'll be good. And thank you, Rahman sir. I don't have words to thank him. He's such a legend. I've said this many times. Raja sir is my father in music and Rahman sir is my mother. That's how I consider them. So thank you so much for the opportunity. Here we go. Please turn off all the cameras if you don't want to be shocked later. நீ இருக்கிறியே ஓல கொட்டாயா, சும்மா நடக்கிறியே தவள கொட்டாயா. நீ இருக்கிறியே ஓல கொட்டாயா, சும்மா நடக்கிறியே தவள கொட்டாயா. மஜவாய் நிக்கிறிய பஞ்சு முட்டாயா, ஆமா பஞ்சு முட்டாயா, ஐயோ பஞ்சு முட்டாயா. மஜவாய் நிக்கிறிய பஞ்சு மிட்டாயா, ஆமா பஞ்சு மிட்டாயா, ஐயோ பஞ்சு மிட்டாயா. சோஜாவாய் நிக்கிறிய ஓமடியில் சாஞ்சு, வாட்டமா எடுக்கிறிய வாட்டர் பாக்கெட்டு மூஞ்சி. Thank you. Amazing sir, seriously. That was so bad. No, it was really beautiful. ಚೆನ್ನಾಗಿತ್ತಾ ಇಲ್ವಾ? My entire family comes in a video, like they will watch this and they'll troll me for 2 days. I could literally see my wife and daughter in the air. ಸಂತೋಷ್ ಸರ್, ಕನ್ನಡ ಸಾಂಗ್ ಯಾವ್ದಾದ್ರು ಬಯಟ್ ಆಗಿದೆ ಸರ್ ನಿಮಗೆ? ಕನ್ನಡ ಸಾಂಗ್ ಯಾವ್ದಾದ್ರು? No. Okay, next event 8 songs I will sing. ಇಲ್ಲ, ಖಂಡಿತ. ಆಗಲೇ ಒಂದು ಹೇಳಿದ್ರು, ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ, ಅವತ್ತು ಖಂಡಿತ ಯಾರು ನೀವು ಸಮಯರವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. But I like the Magadeshwara song, that Ninna Poojege. But I'm not going to sing, but I love the song. ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ. ಹಾಗಾದ್ರೆ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು.
I think all questions are going to the same. ಲಿರಿಕ್ಸ್ ಬರ್ತಿಲ್ಲ ಅಂತ ಅಂದ್ರು. ಓಕೆ, ಆದರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಎಲ್ಲರ ಪರವಾಗಿ ನಿಮ್ಮಿಂದ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಆಗಿದೆ. ಆ ಮೂಲಕ ದಯವಿಟ್ಟು ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಯರಾಮ್ ಸರ್ ಒಂದೆರಡು ಮಾತು ದಯವಿಟ್ಟು. ಫಸ್ಟ್ ಟೈಮ್ ಒಬ್ರು ರಾಜಕಾರಣಿ ಮಾತಾಡಲ್ಲ ಅಂತ ಹೇಳಿರೋದು ನೋಡಿರೋದು ನಾನು, ಸಿನಿಮಾ ಬಗ್ಗೆ ಮಾತಾಡಲ್ಲ. ಓಕೆ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಒಟ್ಟು 8 ಸಾಂಗ್ ಇದೆ ಅಂತ ಆಯ್ತು ಅರ್ಥ. ಸಾರ್ ಹೇಳಿದ್ರು ನೆಕ್ಸ್ಟ್ 8 ಸಾಂಗ್ ಆಡ್ತೀನಿ ಅಂತ. ಅದೇ ನಾವು 8 ಕೇಳಿದ್ರೆ ಅವ್ರು 16 ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿಯಲ್ ಅಂದರೆ, ನಾವು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ, ಯಾವುದೇ ಫಂಕ್ಷನ್ಗೆ ಹೋದ್ರೂ ಶಾರ್ಟ್ಸಲ್ಲೇ ಹೋಗ್ಬಿಡ್ಲ ನಾನು ಅಂತ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು used to tell me, Vinod sir, I think for Cuckoo, the film audio launch, director came to me and he was like, sir, tomorrow audio launch, pant. That was what he said. Then I was like, sure, buy me a pant. Then we went to some shop and he bought me something. Yeah, but this is all my wife. If left alone, I'll just come with my shorts and I really don't care. So ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡು ಬಂದಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ, ಖಂಡಿತ. ಏನು ಅಂದರೆ ಅವರ ಒಂದು ಸಿದ್ಧಾಂತ ಏನು ಅಂದರೆ, ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನು ನೆಕ್ಸ್ಟು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು, ಕನ್ನಡ ಸಾಂಗ್ ಹಾಡಲೇಬೇಕು ಅವರು. ಅದು ಆ ಥರದೊಂದು ಹಿಟ್ಟು ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. Hopefully.